ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ರಾಜಧಾನಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ-ಬಿಟಿ ಸಿಟಿ ಅಂತೆಲ್ಲ ಕರಿತೀವಿ. ಬಟ್ ಬರ್ಬರ್ತಾ ಹೇಗಾಗ್ತಿದೆ ಅಂದ್ರೆ ಕರಪ್ಷನ್ ಸಿಟಿ, ಅಕ್ರಮಗಳ ರಾಜಧಾನಿ ಅಂತ ಅನಿಸ್ಕೊಳ್ತಾ ಇದೆ. ಯಾವ ಕಾರಣಕ್ಕೆ? ಅಧಿಕಾರ ಇದ್ಬಿಟ್ರೆ ಅಕ್ರಮವನ್ನ ಸಲೀಸಾಗಿ ಮಾಡಬಹುದಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಬಿಡಿಎಯ ಆಸ್ತಿಯನ್ನ ವೈಯಕ್ತಿಕ ಮಾಡ್ಕೊಳ್ಬಹುದಾ? ಹಾಗಾದ್ರೆ ಅಧಿಕಾರದ ವಿಚಾರ ಹೇಳ್ತಿದ್ವಲ್ಲ, ಯಾರು ಶಾಮೀಲಾಗಿದ್ದಾರೆ, ಎಲ್ಲಾಗಿರೋದು ಅಕ್ರಮ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಈ ಹೊತ್ತಿನ ವಿಶೇಷದಲ್ಲಿ. ಸೊ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಾಟಕ ನ್ಯೂಸ್ ಬೀಟ್ನ ಪ್ರಧಾನ ಸಂಪಾದಕರು ನಾಗರಾಜ್ ಅರವಳಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾಗಿ ಉಮೇಶ್ ಗೌಡ, ಸಾಮಾಜಿಕ ಹೋರಾಟಗಾರರು, ಇವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಕಾಶ್ ಶೆಟ್ಟಿ, ವಕೀಲರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಳ್ತಾ ಇದ್ವಿ, ಸಿಲಿಕಾನ್ ಸಿಟಿಯಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ ಅಂತ. ಅಂದ್ರೆ ಅಧಿಕಾರದ ದುರುಪಯೋಗ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಕೇಳ್ತಾ ಹೋಗ್ತೀನಿ ಸರ್, ಈಗ ರಾಜಧಾನಿಯಲ್ಲಿ ಬರ್ಬರ್ತಾ ಹೇಳ್ತಾ ಇದೆ ಕರಪ್ಷನ್ ಸಿಟಿಯಾಗಿ ಬದಲಾಗ್ತಾ ಇದೆ ಅಂತ. ಇದು ಸುವ್ಯವಸ್ಥೆ ಅಂದ್ರೆ ಕಾನೂನಿನ ಸುವ್ಯವಸ್ಥೆಯ ಏನು ದುರುಪಯೋಗನ, ಅಥವಾ ಅಧಿಕಾರ ಇದೆ ಅನ್ನೋದನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥದ್ದು ಏನ್ ಸರಿ, ಏನ್ ಆಗ್ತಿದೆ ರಾಜಧಾನಿಯಲ್ಲಿ ನಿಜಕ್ಕೂ ಕೂಡ ಅಂತ? ಇವತ್ತು ಬೆಂಗಳೂರು ಎಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದೆಯೋ ಅದೇ ರೀತಿ ಅವ್ಯವಹಾರಗಳ ಆಗರಾಗ ಕೂತಿದೆ. ಭೂಮಿಗೆ ಬಂಗಾರದ ಬೆಲೆ ಬಂದಿರೋದ್ರಿಂದ ಎಲ್ಲ ಅಕ್ರಮಿಗರು ಬೆಂಗಳೂರಲ್ಲಿ ವಾಸ ಮಾಡೋದಕ್ಕೆ ಧಾವಂತದಲ್ಲಿ ದೌಡಾಯಿಸಿ ಬಂದು ಕೂತಂಗಿದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದ ಆಸ್ತಿ ಭೂಸ್ವಾಧೀನ ಆಗಿದೆ ಅನ್ನುವಂಥದ್ದನ್ನು ಬಿಡಿಎ ಹೇಳಿದಾಗ್ಲೂ ಕೂಡ ಅವರ ಕಣ್ಗಾವಲಲ್ಲೇ ಒಂದು ಪೆಟ್ರೋಲ್ ಬಂಕನ್ನು ನಡೆಸ್ತಾ ಜೇವಿಗೆ ಜಾಗವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ವಿಡಿಯೋ ಮಾಡಿ ಚಿತ್ರೀಕರಿಸಿ ಬಿಡ್ತಾರೆ ಅಂತಂದರೆ, ಇವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾರ ಭಯವೂ ಇಲ್ಲದೆ ಬಿಡಿಎಯನ್ನು ಬಳಸ್ಕೊಂಡ್ರೋ ಏನೋ ಗೊತ್ತಿಲ್ಲ, ಅನಧಿಕೃತವಾಗಿ ಒಂದಷ್ಟು ಅವ್ಯವಹಾರಗಳನ್ನು ನಡೆಸಿರೋದು ನಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಈ ಬಗ್ಗೆ ನಾವು ದಾಖಲಾತಿ ಬಂದ ತಕ್ಷಣಕ್ಕೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಿಂದ ಒಂದಷ್ಟು ವಿಡಿಯೋಗಳನ್ನ ಚಿತ್ರೀಕರಿಸಿ ಈ ಬಗ್ಗೆ ನಾವು ನಿಲುವು ತಳೆದಿದ್ದೇನು ಅಂತಂದರೆ, ನಿಜಕ್ಕೂ ಅಕ್ರಮ ನಡೆದಿದ್ದೇ ಆದಲ್ಲಿ ಅದು ಯಾರೇ ಇರಲಿ, ಅವ್ರು ಎಷ್ಟೇ ಪ್ರಭಾವಿ ಆಗಿರಲಿ, ಒಂದಿಂಚು ಜಾಗವನ್ನು ಸರ್ಕಾರದಿಂದ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ವಾದವನ್ನು ಮುಂದಿಟ್ಟು ನ್ಯಾಯ ನಿಷ್ಠೆ ನೇರಕ್ಕೆ ನಿಂತು ಈ ಸುದ್ದಿಯನ್ನು ನಾವು ಪ್ರಕಟಗೊಳ್ಳಲಿಕ್ಕೆ ತಗೊಂಡಿರುವಂಥದ್ದು. ಇದು ಮೊದಲಿಗೆ ಸ್ಪಷ್ಟಪಡಿಸ್ತೀನಿ. ಈ ಬಗ್ಗೆ ನನಗೆ ಮಾಹಿತಿ ಕೊಟ್ಟಂಥ ಮಾಗಿ ಉಮೇಶ್ ಗೌಡರಿಗೆ ನಾನು ನೇರವಾಗಿ ಕೇಳ್ತೀನಿ, ಸರ್, ಈ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದ್ಯಾವಾಗ, ಏನಿದು ಪ್ರಕರಣ? 200 ಕೋಟಿ ಅಂದರೆ ಬಿಡಿಎದವರೇ 125 ಕೋಟಿ ಆಸ್ತಿಯ ಮೌಲ್ಯ ಅಂತ ಘೋಷಣೆ ಮಾಡಿರೋದು ನಾವು ಪತ್ರಿಕೆ ಸಾಕ್ಷಿಗಳು ಕೂಡ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಈಗ ಅದು ಹೆಚ್ಚು ಕಮ್ಮಿ ಒಂದು 200 ಕೋಟಿ ಹತ್ತತ್ರ ಬೆಳೆ ಬಾಳುವಂಥದ್ದು. 1 ಎಕರೆ 9 ಗುಂಟೆ ಜಾಗ. ಈ ಜಾಗದ ವಿಚಾರದಲ್ಲಿ ಏನು ನಿಜವಾಗ್ಲೂ ನಡೀತಾ ಇರುವಂಥದ್ದು ಮತ್ತೆ ನಡೆದಿದ್ದು? ಸರ್, ಈ ಉತ್ತರ ಕೊಡೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬರ್ತಾ ಇದೆ, ಸೊ ನೋಡ್ಕೊಂಡು ಬಂದ್ಬಿಡೋಣ ಸರ್. ಸಿಲಿಕಾನ್ ಸಿಟಿಯಲ್ಲಿ ಭೂಗಳ್ಳರ ಹಾವಳಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಬಿಡಿಎ ಮಾಲೀಕತ್ವದ ಕೋಟಿ ಕೋಟಿ ಸ್ವತ್ತನ್ನ ಗುಳುಂ ಮಾಡಿದ್ದು ಯಾರು ಹಾಗಾದ್ರೆ ಅಂತ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜಾಗವನ್ನ ಸ್ವಾಹ ಮಾಡಿದ್ಯಾರು? ಹಾಗಾದ್ರೆ ಬಿಡಿಎ ಜಾಗವನ್ನ ಒತ್ತುವರಿ ಮಾಡಿದ್ದು ಯಾರು, ಯಾವ ಕಾರಣದ ಕೈಗಳು ಅಂತ ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಂಚಿಂಚಾಗಿ ಯಾರು, ಏನು, ಎತ್ತ ಎಲ್ಲವನ್ನ ಕೇಳೋದಕ್ಕೆ ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ವಾ, ಇದ್ರ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ಸರ್, ಪ್ರಶ್ನೆ ಕೇಳ್ತಾ ಇದ್ರಿ, ಉತ್ತರಿಸ್ತಾ ಇದ್ರು ಕೂಡ. ಉಮೇಶ್ ಗೌಡ್ರೆ, ಈ 1978ರಿಂದ ಈ ಕತೆ ಶುರುವಾಗತ್ತೆ ಅಂತ ಅಂದ್ಕೋತೀನಿ. ಅಲ್ಲಿಂದ ಬಿಡಿಎಗೂ ಮತ್ತು ಈ ಭೂಗಳ್ಳರಿಗೂ ನಿಜವಾಗ್ಲೂ ಅವ್ರು ಏನಾದ್ರು ಅಕ್ರಮ ಮಾಡಿದ್ದಲ್ಲಿ ಸರ್ಕಾರದ ಅಥವಾ ಕಾನೂನಿನ ಅಡಿಯಲ್ಲಿ ಎಲ್ಲವೂ ನಮಗೆ ಸಾಬೀತಾಗಿದ್ದಾಗ್ಲೂ ಕೂಡ ಬಿಡಿಎದವರು ಕಣ್ಮುಚ್ಚಿ ಕೂತಿರೋದು ಯಕ್ಷ ಪ್ರಶ್ನೆಯಾಗಿ ಕೂತಿರುವಂಥದ್ದು. ನಿಜಕ್ಕೂ ಇಲ್ಲಿ ನಡೀತಾ ಇರೋದೇನು ಮತ್ತು ನಡೆದಿದ್ದೇನು ಅಂತ ಮೊದಲಿಗೆ ನಾನು ಏನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಇದು 1970, 78 ಈ 80 ಈ ನಡುವೆ ಬಿಡಿಎಯಿಂದ ಒಂದು ಅಧಿಸೂಚನೆಗಳು ಹೊರಡುತ್ತೆ. ದೊಡ್ಡ ಬಡಾವಣೆಗಳನ್ನ ನಿರ್ಮಿಸಬೇಕು, ಸೈಟ್ಗಳನ್ನ ಹಂಚಬೇಕು ಜನಗಳಿಗೆ ಅಂತೇಳಿ ವಿಜಯನಗರ, ಚಂದ್ರ ಲೇಔಟ್ ಅನ್ನೋದು ಒಂದು ದೊಡ್ಡ ಲೇಔಟ್ಗಳನ್ನ ಒಂದು ಸೃಷ್ಟಿಯಾಗುತ್ತೆ. ಆ ಸಂದರ್ಭದಲ್ಲಿ ಚಂದ್ರ ಲೇಔಟು ಸಹ ಒಂದು. ಈ ಪ್ರಮುಖವಾದಂಥ ಕಾಡು ರಸ್ತೆ ಏನಿದೆ,
ಮೈಸೂರು ರಸ್ತೆಗೂ ಮತ್ತು ತುಮಕೂರು ರಸ್ತೆಗೂ ಜಾಯ್ನ್ ಆಗುವಂಥ ಒಂದು ಜಾಗ. ಇದು ಅಂತಿಮವಾಗಿ ಮೈಸೂರು ರಸ್ತೆಗೆ ಸೇರುವಂಥ ಹತ್ರದಲ್ಲಿರುವಂಥ ಈ ಜಾಗ ಇದು. ಈ ಜಾಗಕ್ಕೆ 1977ರಲ್ಲಿ ಪ್ರಥಮವಾದಂಥ ಒಂದು ಅಧಿಸೂಚನೆ ಆಗುತ್ತೆ. ಬಡಾವಣೆ ನಿರ್ಮಾಣಕ್ಕೋಸ್ಕರ ನಾವು ಈ ಜಾಗಗಳನ್ನೆಲ್ಲ ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸುಮಾರು ಅಲ್ಲಿರೋಂಥ ಅತ್ತಿಗುಪ್ಪೆ, ಮಾರೇನಹಳ್ಳಿ, ದಿಟ್ಕೆರಾವ್ನಹಳ್ಳಿ ಈ ಥರದ ಹಲವಾರು ಒಂದು 10 ಹೊಸಳ್ಳಿ ಈ ಭಾಗದಲ್ಲಿ ಇದ್ದಂಥ ಜಾಗಗಳನ್ನೆಲ್ಲನೂ ಸೇರಿಸ್ಕೊಂಡು ಒಂದು ಲೇಔಟ್ನ ನಿರ್ಮಿಸೋಕ್ಕೆ ಹೋಗ್ತಾರೆ. ನಂತರದಲ್ಲಿ 1978ರಲ್ಲಿ ಅಂತಿಮ ಅಧಿಸೂಚನೆಯೂ ಆಗೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಈ ಏನು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯಲ್ಲಿದ್ದಂಥ ಸುಮಾರು ಒಂದು 2 ಎಕರೆ 26 ಕುಂಟೆ ಜಾಗ ಇರುತ್ತೆ. ಆ ಜಾಗದಲ್ಲಿ ಮುಖ್ಯ ರಸ್ತೆಗೆ ಸೇರ್ಕೊಂಡಿದ್ದಂಥ 1 ಎಕರೆ 9 ಕುಂಟೆ ಜಾಗ ಇರುತ್ತೆ. ಈ ಜಾಗಕ್ಕೆ ಭೂ ಪರಿಹಾರನೂ ಕೊಡ್ತಾರೆ. ಬಿ ಡಿ ಐನಲ್ಲಿ ಆರ್ ಡಿನಲ್ಲೂ ಅದನ್ನ ಅಕೌಂಟ್ನಲ್ಲಿ ಸ್ಟಾಪ್ ಮಾಡ್ಕೊಳ್ತಾರೆ ಅಮೌಂಟ್ನ. ಯಾರು ಹೋಗಿ ಅದಕ್ಕೆ ಮೂಲ ದಾಖಲೆಗಳಿಗೆ ಯಾರು ಅದಕ್ಕೆ ಹಕ್ಕುದಾರಿ ಇರ್ತಾರೋ ಅವ್ರು ಹೋಗಿ ಅಲ್ಲಿಂದ ಅವರು ಪರಿಹಾರ ಹಣ ತೊಗೊಳ್ಬೇಕಾಗ್ತದೆ. ಎಲ್ಲೋ ಒಂದು ಭಾಗ ಭೂ ಸ್ವಾಧೀನ ಆದ ನಂತರದಲ್ಲಿ ಆ ಭೂ ಮಾಲೀಕರಿಗೆ ಅಸಮಾಧಾನ ಇರುತ್ತೆ. ಅವರು ಒಂದು ನ್ಯಾಯಾಲಯದಲ್ಲೂ ಹೋರಾಟಕ್ಕೆ ಹೋಗ್ತಾರೆ. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಇಂಥ ಈ ಜಾಗ ಆಗಲೇ ನಾನು ಬಿ ಡಿ ಹೇಳಿರುತ್ತೆ, ನಾನು ವಶಪಡಿಸ್ಕೊಂಡಿದ್ದೀನಿ ಈ ಜಾಗನ ಅಂತೇಳಿ 80ರಲ್ಲೇ ಅನೌನ್ಸ್ಮೆಂಟ್ ಮಾಡಿರುತ್ತೆ. ಆದರೂ ದಾವೆ ಇದ್ದಿದ್ದರಿಂದ ಅದು ನಿಂತಿರುತ್ತೆ. ಈ ಸಂದರ್ಭದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಉಟ್ಕೊಳ್ತಾನೆ. ಆತನೇ ಬಿ ಬಿ ರಾಮಸ್ವಾಮಿ ಗೌಡ ಅಂತ. ಈ ಬಿ ಬಿ ರಾಮಸ್ವಾಮಿ ಗೌಡ ಮೂಲತಃ ಕುಣಿಗಲ್ನವರು. ಆತ ಬಂದು ಈ ಅವಳಳ್ಳಿ ಏನಿದೆ ಅಲ್ಲಿಗೆ ಅಳಿನಾಗಿರ್ತಾರೆ. ವ್ಯವಹಾರ ರಿಯಲ್ ಎಸ್ಟೇಟು, ರಾಜಕಾರಣ ಎಲ್ಲ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇವರು ಈ ಜಾಗಕ್ಕೆ ಕಣ್ಣಾಕ್ತಾರೆ. ಆ ಮೂಲಾಧಾರತ ಹೋಗಿ ವ್ಯವಹಾರ ಮಾಡ್ಕೊಳ್ತಾರೆ. ಏನೋ ಒಂದು ರೀತಿಯಲ್ಲಿ ನನಗೆ ಒಂದು ಆವಾಗ ಟೆಂಟ್ ಅನ್ನೋದು ನಡೀತಾ ಇತ್ತು, ಸಿನಿಮಾ ಟೆಂಟ್, ಸಂಚಾರಿ ಚಿತ್ರಮಂದಿರಗಳು ಅಂತ ಹೇಳೋರು. ಅದನ್ನ ನಾನು ನಿರ್ಮಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಏನೋ ಒಳ ಒಪ್ಪಂದ ಇಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯಾಲಯದಲ್ಲಿ ಇರುತ್ತೆ, ಬಿ ಡಿ ಎದಲ್ಲಿ ನೋಟಿಫಿಕೇಷನ್ಸ್ ಆಗಿರುತ್ತೆ. ಆದ್ರೂ ಈ ರಿಯಲ್ ಎಸ್ಟೇಟ್ ಬುದ್ಧಿ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಬಂದು ಇಲ್ಲಿ ಮೂಗು ತೋರಿಸ್ಕೊಳ್ತಾರೆ. ಅಲ್ಲಿಗೆ ಪ್ರಥಮ ಹೆಜ್ಜೆ ಇವ್ರು ಇಟ್ಕೊಳ್ತಾರೆ. ಹೆಜ್ಜೆ ಇಟ್ಕೊಂಡು ಆ ಮೂಲಾಧಾರಗಳ ಜೊತೆಲಿ ಏನೋ ಒಳ ಒಪ್ಪಂದಗಳನ್ನ ಮಾಡಿಕೊಂಡು, ಅನ್ಅಫಿಷಿಯಲ್ ಅದು, ಆ್ಯಕ್ಚುಲಿ ಅಫಿಷಿಯಲ್ಸ್ ಆಗೋದಿಲ್ಲ, ಲೀಗಲ್ ಆಗೋದಿಲ್ಲ, ನ್ಯಾಯಾಲಯದಲ್ಲಿ ಇರ್ತದೆ, ಬಿ ಡಿ ಎ ವಿರುದ್ಧ ಇರುತ್ತೆ. ಆದರೂ ಸಹ ಇವ್ರು ತಮ್ಮ ಪ್ರಭಾವ ಬೀರಿ ಬರ್ತಾರೆ ಅಲ್ಲಿ. ಆ ಜಾಗದಲ್ಲಿ ಒಂದು ಫಸ್ಟ್ ಟೆಂಟ್ ಹೌಸ್ ಶುರು ಮಾಡ್ತಾರೆ. ಮುಂದುವರೆದಂತೆ ಒಂದು ಭಾರತ್ ಪೆಟ್ರೋಲಿಯಂ ಬಂಕ್ನೂ ಸಹ ಅಲ್ಲಿ ನಿರ್ಮಿಸ್ಕೊಳ್ತಾರೆ. ಈ 2 ಭಾಗದ ಜಾಗದ ಮಧ್ಯದಲ್ಲಿ ಮುಖ್ಯ ರಸ್ತೆ ಹೋಗುತ್ತೆ, ಒಂದು 80 ಅಡಿ ರಸ್ತೆ ಬಹುತೇಕ ಅದು, ಆ ರಸ್ತೆ ಹೋಗುತ್ತೆ. ಸೊ ಇಲ್ಲಿ ಈ ಪ್ರಭಾವಿ ಬಂದು ಕುಂತ್ಕೊಳ್ತಾರೆ ಈ ಜಾಗಕ್ಕೆ. ಆ ಪ್ರಭಾವದಿಂದ ಇವತ್ತಿಗೂ ಅದು ಬಿ ಡಿ ಎಸ್ ಒತ್ತಾಗಿದ್ರು ಖಾಸಗಿಯವರು ಅನುಭವಿಸ್ಕೊಂಡು ಕುಂತಿದ್ದಾರೆ. ಈ ಬಗ್ಗೆ ನಮಗೆ ಈ ಖಾಸಗಿತನದ ಒಡೆತನದಲ್ಲಿ ಪೆಟ್ರೋಲ್ ಬಂಕ್ ನಡೆಸ್ಕೊಂಡು ಆ ಜಾಗವನ್ನು JV ಕೊಡ್ತೀವಂತೆ ಈಗಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತಂದರೆ ಇದ್ರ ಬಗ್ಗೆ ನಾವು ವಕೀಲರಿಗೆ, ಕಾನೂನು ಇದ್ರ ಬಗ್ಗೆ ಏನು ಹೇಳುತ್ತೆ ಸರ್? ಈ ಬಗ್ಗೆ ಕಾನೂನಲ್ಲಿ ಯಾವ ರೀತಿ ಪರಿಗಣಿಸ್ಬೋದು ಈ ಕೇಸನ್ನು? ಈಗಾಗಲೇ 78ರಿಂದನೂ ಭೂ ಸಂಬಂಧಪಟ್ಟಂಗೆ ಬಿ ಡಿ ಎ ಹೇಳ್ತಾನೆ ಬಂದಿದೆ, ಕಾನೂನು ಕೋರ್ಟು ತೀರ್ಪುಗಳು ಬಂದಿದ್ದಾವೆ, ಭೂ ಸ್ವಾಧೀನ ಮಾಡಿದೆ ಅಂತ ಬಿ ಡಿ ಎ ಹೇಳಿದೆ. ಆದರೂ ಖಾಸಗಿ ಒಡೆತನದ ಪೆಟ್ರೋಲ್ ಬಂಕ್ ಇನ್ನೂ ಚಾಲ್ತಿಲಿದೆ. ಇದನ್ನು ಯಾವ ರೀತಿ ಪರಿಗಣಿಸ್ಬೇಕು ಈ ಕೇಸನ್ನ ಸರ್? ಖಾಸಗಿ ಒಡೆತನ ಈಗ ಮೊದಲನೇದಾಗಿ ನಾವು ಬಿ ಡಿ ಎಯಿಂದ ನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆ ತಿಳ್ಕೋಬೇಕು. ಫಸ್ಟು ಬಿ ಡಿ ಎಯಿಂದ 4-1 ಆಗಿರುತ್ತೆ. 4-1 ಆಗಿದ್ದಾಗ ಅವಾಗ ಬೇಕಾದರೆ ಲ್ಯಾಂಡ್ ಓನರ್ ಹೋಗಿ ನಮಗೆ ಇದನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಕೇಳಬಹುದು. ಆದರೆ ಇದು ಫೈನಲ್ ನೋಟಿಫಿಕೇಶನ್ ಕೂಡ ಆಗಿದೆ. ಈ ಜಾಗಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿ ಅವರಿಗೆ ಕಾಂಪನ್ಸೇಷನ್ ಏನು ಕೊಡಬೇಕು ಆ ಹಣನ ಬಿ ಡಿ ಎನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಈ ಆಧಾರದ ಮೇಲೆ 2021ರಲ್ಲಿ ಒಂದು ನೋಟಿಸ್ ಕೂಡ ಕೊಡ್ತಾರೆ ಬಿ ಡಿ ಎನವರು. ನಾವು 1980ರಲ್ಲಿ ಅಂದ್ರೆ 28/11/1980ರಲ್ಲಿ ಈ ಜಾಗವನ್ನ ನಮ್ಮ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಬಿ ಡಿ ಎನವರು ವಶಕ್ಕೆ ಪಡೆದಿದ್ದ ಜಾಗದಲ್ಲಿ 80ರಲ್ಲಿ ವಶಕ್ಕೆ ಪಡೆದಿದ್ದಿದ್ರೆ ಈ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಯಾರು ನಡೆಸ್ತಾ ಇದ್ರು? ಬಿ ಡಿ ಎನವರು ಆನ್ಸರ್ ಮಾಡ್ಬೇಕಾಗತ್ತೆ ಇದಕ್ಕೆ. ಹಾಗಾದ್ರೆ ಉಳ್ಳವನಿಗೊಂದು ಇಲ್ಲದಿದ್ದವನಿಗೊಂದು ಕಾನೂನು ಇಲ್ಲಿ. ಈ ನೋಟಿಫಿಕೇಶನ್ ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಅವಾಗ ಬಿ ಡಿ ಎ ಪರವಾಗಿ ಆರ್ಡರ್ ಆಗುತ್ತೆ. ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ SLP ಹಾಕ್ತಾರೆ. SLP ಕೂಡ ಡಿಸ್ಮಿಸ್ ಆಗುತ್ತೆ. ಹಾಗಿದ್ರೆ ಬಿ ಡಿ ಎನವರು ಇದನ್ನ ಪೊಸೆಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ನಲ್ಲಿ ಹೇಳ್ತಾರೆ. ಆದ್ರೆ ಆಕ್ಚುಲ್ ಆಗಿ ಅಲ್ಲಿ ಬೇರೆ ಈ ಲ್ಯಾಂಡ್ ಗ್ರಾಬರ್ಸ್ ಪೊಸಿಷನ್ ನಲ್ಲಿ ಇದ್ಕೊಂಡು ಅವರು ಜಾಗನ ಇನ್ನೂ ಕೂಡ ತಮ್ಮ ವಶದಲ್ಲಿ ಇಟ್ಕೊಂಡಿರೋದಾದ್ರೆ ಇವರು ಇದಕ್ಕೆ ಬಿ ಡಿ ಎನವರು ಆನ್ಸರ್ ಮಾಡ್ಬೇಕಾಗತ್ತಲ್ವ. ಹಾಗೇನೆ 2022 ಜನವರಿನಲ್ಲಿ ಬಿ ಡಿ ಎನವರು ಒಂದು ಪೇಪರ್ ನೋಟಿಫಿಕೇಶನ್ ಕೂಡ ಕೊಡ್ತಾರೆ. ಪೇಪರ್ ನಲ್ಲಿ ಬರುತ್ತೆ, ಪ್ರಜಾವಾಣಿ ಪೇಪರ್ ನಲ್ಲಿ. ಇಷ್ಟು ಜಾಗಗಳನ್ನ ತಾವು ತಮ್ಮ ಸುಪರ್ದಿಗೆ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇದು ಯಾವ ಜಾಗ ತಗೊಂಡಿದ್ದಾರೆ?
ಇದು ಹಿಂದಿನ ಕೆಂಪಾಪುರ ಅಗ್ರಹಾರ, ಕೆಂಪಾಪುರ ಅಗ್ರಹಾರ ಅಂದ್ರೆ ಇವತ್ತಿನ ಚಂದ್ರ ಲೇಔಟ್ ಮುಖ್ಯ ರಸ್ತೆ, ಇಲ್ಲಿರ್ತಕ್ಕಂಥ ಜಾಗ. ಇದನ್ನ ಬಿಡಿಎನವರು ಒಂದ್ ಕಡೆಯಿಂದ ಹೇಳುವಂಥದ್ದು ನಾವು ಪೊಸಿಷನ್ ತಗೊಂಡಿದ್ದೀವಿ ಅಂತ, ಕಾಂಪನ್ಸೇಷನ್ ಡೆಪಾಸಿಟ್ ಮಾಡಿದ್ದೀವಿ ಅಂತ. ಇನ್ನೊಂದ್ ಕಡೆ ಹೇಳ್ತಾರೆ ಪೇಪರ್ ನಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ, ಪೇಪರ್ ನಲ್ಲಿ ಪಬ್ಲಿಕೇಶನ್ ಆಗುತ್ತೆ, ನಾವು ಇಂಥ ಜಾಗನ 2022ರಲ್ಲಿ ತಗೊಂಡಿದ್ದೀವಿ ಅಂತ. 80ರಿಂದ 2022ರವರೆಗೆ ಅವ್ರು ಯಾಕೆ ಪೊಸಿಷನ್ ತಗೊಳ್ಳಿಲ್ಲ? ಕೋರ್ಟ್ ನಲ್ಲಿ, ಹೈಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಕೇಸು ಬಿಡಿಎ ಪರವಾಗಿ ಆಗಿದ್ರು ಕೂಡ ಇಲ್ಲಿವರೆಗೂ ಅವ್ರು ಯಾಕೆ ತಗೊಳ್ತಾ ಇಲ್ಲ? ಇಲ್ಲಿ ಯಾರ ಕೈವಾಡ ಇದೆ ಅನ್ನೋಂಥದ್ದು ಬಿಡಿಎ ಆನ್ಸರ್ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಇಲ್ಲಿ ಇದಕ್ಕೆ ಕಾನೂನು ಪ್ರಕಾರ, ಕಾನೂನಲ್ಲಿ ಕೋರ್ಟೇ ಇವರಿಗೆ ನೀವು ಯಾವತ್ತು ಪೊಸಿಷನ್ ತಗೊಳ್ಳಿ ಅನ್ನುವಂಥದ್ದು ಹೇಳಿದ್ಮೇಲೆ ಇವಾಗ ಯಾರು ಕೋರ್ಟ್ ಬಂದ್ಬಿಟ್ಟು ನೀವು ಖಾಲಿ ಮಾಡಿ ಅಂತ ಹೇಳೋದಿಲ್ಲ. ಹೇಳ್ಬೇಕಾಗಿರೋದು ಇದು ಇವತ್ತು ಅಧಿಕಾರ, ಇದು ನಮ್ಮದು ಜಾಗ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಾ ಇರ್ಬೇಕಾದ್ರೆ ಬಿಡಿಎನವ್ರು ಹೋಗಿ ಇದು ಮಾಡ್ಬೇಕು, ಅದನ್ನು ಪೊಸಿಷನ್ ತಗೊಳ್ಬೇಕು. ಇವರು ಹಾಗಾದ್ರೆ ಬಿಡಿಎನವರು ಇಲ್ಲದಿದ್ದವರಿಗೊಂದು ಉಳ್ಳವರಿಗೊಂದು ಮಾತ್ರ ಮಾಡ್ತಾ ಇರೋದಾ? ಬಿಡಿಎ ಕಮಿಷನರ್ ಆನ್ಸರ್ ಮಾಡ್ಬೇಕಾಗತ್ತಲ್ವೇ? ಬಿಡಿಎ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಬಿಡಿಎ ಅವರು ಪೂರ್ತಿ ಕಣ್ಣು ಮುಚ್ಚಿ ಕೂತ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮೇಲ್ಮನವಿಗೆ ಹೋಗ್ಬೇಕಾಗಿರೋರು ಎಲ್ಲ ಡಿಸ್ಮಿಸ್ ಮಾಡ್ಕೊಂಬಂದು ಕೂತಿದ್ದಾಗಲೂ ಕೂಡ ಇವರು ಯಾವುದೇ ಕ್ರಮ ತಗೊಳ್ತಾ ಇರೋದು ಇಲ್ಲ. ನೋಡ್ತಾ ಇದ್ರೆ ಬಿ ಡಿ ಎದವರ ಅಧಿಕಾರಿಗಳು ಇವ್ರ ಜೊತೆಗೆ ಶಾಮೀಲಾಗಿರೋದು ನೇರವಾಗಿ ಕಾಣಿಸುತ್ತೆ. ಹಾಗೆ ಇಬ್ಬರು ಪ್ರಭಾವಿ ಶಾಸಕರು ಇರುವಂಥ ಕ್ಷೇತ್ರ ಅದು. ಆ ಭಾಗದಲ್ಲಿ ಸೋಮಣ್ಣ ಮತ್ತು ಲೇಔಟ್ ಕೃಷ್ಣಪ್ಪ ಅಂತವರು ದೊಡ್ಡ ಬೆಂಗಳೂರಿನ ಹಿಡ್ತಾ ಇರುವಂಥ ಅಲ್ಲಿ ಅಕ್ಕಪಕ್ಕದಲ್ಲೇ ಅಂತೆ ಅವರು ಓಡಾಡುವ ಕ್ಷೇತ್ರ. ದಿನ ಬೆಳಗಾದ್ರೆ ಆ ಜಾಗ ನೋಡ್ಕೊಂಡೇ ಹೋಗುವಂಥ ಜಾಗಗಳವಲ್ಲ. ಅಂಥ ಜಾಗವನ್ನು ಅವ್ರುಗಳು ಬಿಟ್ಟಾಗ ಕುಣಿಗಲ್ಲಿನ ಮಾಜಿ ಶಾಸಕರು ಅಂಥ ದೊಡ್ಡ ಪ್ರಭಾವಿ, ಅದು ಹೇಗಾದರೂ ಗೊತ್ತಿಲ್ಲ, ಇಲ್ಲೆಲ್ಲೋ ಮೋದಿ ರೋಡಲ್ಲಿ ಅವರು ಇರೋದಂತೆ, ಆ ಪ್ರಭಾವವನ್ನು ಬಳಸಿ ಇವತ್ತಿಗೂ ಪೆಟ್ರೋಲ್ ಬಂಕ್ ನಡೆಸ್ಕೊಂಡು ಬೆಂಗಳೂರು ಜಾಗವನ್ನು ಇವ್ರು ಇನ್ನೂ ಅನುಭವಿಸ್ತಾ ಇದ್ದಾರೆ ಅಂತಂದರೆ ನಾವು ಇನ್ನೂ ಎಲ್ಲಿದ್ದೀವಿ? ಯಾವ ಪ್ರಭಾವಿ ಇವರು? ಯಾವ ವಿಚಾರದಲ್ಲಿ ಪ್ರಭಾವಿ? ಬಿಡಿಎನವರು ಕೂಡ ಇಲ್ಲಿ ನೋಡಿ, ಜನವರಿ 5, 2022ರಲ್ಲಿ ಇವರು ಪೇಪರ್ ನಲ್ಲಿ ಅವರು ಬರುತ್ತೆ ಅಂತಂದ್ರೆ ನಾವು ಜಾಗ ನೋಡಿ, 2 ಜಾಗನ ಅವ್ರು ಹೇಳ್ತಾರೆ. ಒಂದು 175 ಕೋಟಿಯ ಟೋಟಲ್ 300 ಕೋಟಿದು ಅಂತಂದ್ರೆ ಇದು 125 ಕೋಟಿ ಅಂತ ಹೇಳ್ಬಿಟ್ಟು ಬಿಡಿಎನವರು ಅವತ್ತೇ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇದು ಪೆಟ್ರೋಲ್ ಬಂಕ್ ಮತ್ತು ಹೇಳ್ತಾರೆ 329/3 ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಪೆಟ್ರೋಲ್ ಬಂಕ್ ಅನ್ನು ತೆರವುಗೊಳಿಸಲಾಗಿದೆ. ಇಲ್ಲಿದ್ದ ಖಾಲಿ ಜಾಗವು ಸೇರಿ ಒಟ್ಟು 1 ಎಕರೆ 9 ಗುಂಟೆ ಜಾಗವನ್ನು ಬಿಡಿಎ ವಶಪಡಿಸಿಕೊಂಡಿದೆ. ಆದ್ರೆ ಇವತ್ತು ಆ ಬಿಡಿಎ ಆ ಜಾಗನ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಂಥ ಏನು ಲ್ಯಾಂಡ್ ಗ್ರಾಬರ್ಸು ವಾಟ್ಸ್ಆಪ್ ನಲ್ಲಿ ಎಲ್ಲ ಮೆಸೇಜ್ಗಳನ್ನ ಹಾಕ್ತಾರೆ ಅಂತಂದ್ರೆ ಬಿಡಿಎ ಹಾಕೊಂಡು ಮುಚ್ಕೊಂಡು ಕೂತ್ಕೊಂಡಿದೆ. ಎಸ್ ಸರ್, ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಇನ್ನು ಬಿಡಿಎ ಪಾಲಿನ ಈಗ ಗುಳುಮಾಗಿರುವ ಆಸ್ತಿ ಇದೆಯಲ್ಲ, ಅದು 1 ಕೋಟಿ 2 ಕೋಟಿ ವಿಚಾರ ಅಲ್ಲ. ಬಿಡಿಎ ಪಾಲಿನ 200 ಕೋಟಿ ಮೌಲ್ಯದ ಆಸ್ತಿಯನ್ನ ಗುಳುಂ ಮಾಡಲಾಗಿದೆ. ಘನ ನ್ಯಾಯಾಲಯದ ಆದೇಶ ಬಿಡಿಎ ಪರವಾಗೇ ಇದೆ. ಆದ್ರೂ ಕೂಡ ಕೋರ್ಟ್ ಆದೇಶಕ್ಕೆ ಭೂಗಳ್ಳರು ಡೋಂಟ್ ಕೇರ್ ಅಂತಿರೋದು ಯಾಕೆ? ಹಣಕ್ಕಾಗಿ ಜಿಬಿಎ ಜಾಗವನ್ನ ಕದೀಮರು ಕೈಗಿಟ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರೋದು. ಇನ್ನು ಜಿಬಿಎ ಪಾಲಿನ ಎಷ್ಟು ಅಕ್ರಮ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಇನ್ನು ಕಾಂಗ್ರೆಸ್ನ ಮಾಜಿ ಶಾಸಕರ ವಿರುದ್ಧ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕರು ಯಾರು, ಯಾವ ಪ್ರಭಾವವನ್ನ ಬೀರಿದ್ದಾರೆ ನೋಡ್ತಾ ಹೋಗೋಣ. ಜಾಗ ಒತ್ತುವರಿ ಮಾಡಿ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಾಗಿದ್ಯಾ? ಚಂದ್ರ ಲೇಔಟ್ ನಿರ್ಮಾಣಕ್ಕಾಗಿ ನಡೆದಿತ್ತು ಭೂಸ್ವಾಧೀನ ಅನ್ನುವ ಆರೋಪ ಇದೆ. ಅಧಿಕೃತ ಅಧಿಸೂಚನೆ ಇದ್ರೂ ಕೂಡ ಒತ್ತುವರಿ ಆಗಿದ್ದು ಹೇಗೆ? ಹಾಗಾದ್ರೆ ಮಾಜಿ ಶಾಸಕ ಬಿಡಿಎ ಜಾಗವನ್ನ ಒತ್ತುವರಿ ಮಾಡ್ಕೊಂಡ್ರ ಅಂತ? 1 ಎಕರೆ ಜಾಗ ಬಿಲ್ಡರ್ ಜೊತೆ ಜೇಬೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡ್ರ? ಇನ್ನು ನಗರದ ಕೆಂಪಾಪುರ ಅಗ್ರಹಾರ ಗ್ರಾಮದ ಬಳಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅನ್ನುವ ಆರೋಪ. 1978ರಿಂದ 79ರ ಅವಧಿಯಲ್ಲೇ ಬಿಡಿಎ ಜಾಗವನ್ನ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಹಳೆಯ ಸರ್ವೆ ನಂಬರ್ 158/3, ಹೊಸ ಸರ್ವೆ ನಂಬರ್ 329/3ಕ್ಕೆ ಸಂಬಂಧಪಟ್ಟಂತೆ ಬಿಡಿಎ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. 10ನೇ ತಾರೀಕು 5ನೇ ತಿಂಗಳು 1978ರಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಯಿತು. ಸ್ವಾಧೀನಪಡಿಸಿಕೊಂಡ ಜಾಗ ಚಂದ್ರ ಲೇಔಟ್ನ ಮುಖ್ಯ ರಸ್ತೆಯಲ್ಲಿರೋದು. ಸುಮಾರು 1 ಎಕರೆ 9 ಗುಂಟೆ ಜಾಗ ಭೂಸ್ವಾಧೀನವನ್ನ ಪಡಿಸಿಕೊಳ್ಳಲಾಗಿರೋದು. ಇನ್ನು ಬಿಬಿ ರಾಮಸ್ವಾಮಿ ಗೌಡ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬರ್ತಾ ಇರೋದು. ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡ
ರಾಮಸ್ವಾಮಿ ಗೌಡ ವಿರುದ್ಧ ಬಿಡಿಎ ಜಾಗದ ಒತ್ತುವರಿ ಆರೋಪ ಕೇಳಿಬರ್ತಿದೆ. ಇನ್ನು ಆರೋಪ ಕೇಳಿಬರ್ತಿದ್ದಂತೆ ಭೂಸ್ವಾಧೀನವನ್ನ ಮರುವಶದ ನಾಟಕ ಆಡ್ಬಿಟ್ರ ಅಂತ. ಭೂಸ್ವಾಧೀನವನ್ನ ವಶಪಡಿಸ್ಕೊಂಡಿದ್ದೀವಿ ಅನ್ನುತ್ತಲೇ ಕಳ್ಳಾಟ ಆಡಿದ್ರ ಜಿಬಿಎ ಅಧಿಕಾರಿಗಳು ಯಾರ್ಯಾರ ಪ್ರಭಾವ ಇಲ್ಲಿ ಶಾಮೀಲಾಗಿದೆ, ಜೊತೆಗೆ ಕಳ್ಳಾಟ ಆಡಿರುವಂತ ಜಿಬಿಎ ಅಧಿಕಾರಿಗಳು ಯಾರು ಅಂತ ಸರ್ ಕ್ವಶನ್ ಮಾಡ್ತಾ ಇದ್ರಿ. ಪ್ರಭಾವಿಗಳ ಕೈ ಚಳಕ ಅಷ್ಟರ ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗುತ್ತಾ ಸರ್ ಹಾಗಾದ್ರೆ? ಯಾಕಂದರೆ ಬಂಗಾರದ ಬೆಲೆ ಬಾಳುವಂಥ ಪ್ರೈಮ್ ಲೊಕೇಶನ್ನಲ್ಲಿ ಚಂದ್ರ ಲೇಔಟ್ನಲ್ಲಿ ಇರುವಂಥ ಜಾಗ ಅದು. ಹೆಚ್ಚು ಕಮ್ಮಿ ಅವರೇ ಹೇಳಿರೋದು 125 ಕೋಟಿ, 200 ಕೋಟಿ ಹತ್ತತ್ರ ಬಂದು ಕೂತಿದೆ ಇವತ್ತು ಜಾಗದ ಮೌಲ್ಯ ಬೆಲೆ. ಆ ಪ್ರಭಾವಿ 78ರಿಂದನೂ ಈ ಜಾಗದ ಮೇಲೆ ಕಣ್ಣಿಟ್ಟು GPA ಹಾಕ್ಕೊಂಡವ್ರ ಥರ ನಾಟಕ ಮಾಡಿ ಅದನ್ನು ಕೋರ್ಟ್ವರೆಗೂ ಹೋಗಿ ಕೋರ್ಟಲ್ಲಿ ಸೋತಾದ ಮೇಲೂ ಕೂಡ BDA ಅವ್ರನ್ನ ಒಳಗೆ ಹಾಕ್ಕೊಂಡು ಈ ರೀತಿ ನಾಟಕ ಆಡ್ತಾ ಇದ್ದಾರೆ ಅಂತ ಅನುಮಾನ ಎಲ್ಲರಲ್ಲಿರುವಂಥದ್ದು. ಆಕ್ರೋಶ ಕೇಳಿ ಬರ್ತಾ ಇರೋದೇ, ಆರೋಪ ಕೇಳಿ ಬರ್ತಾ ಇರೋದೇ ಇದೆ. ಇವತ್ತೇನು ಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟಲ್ಲಿ ಕೂಡ ಡಿಸ್ಮಿಸ್ ಆಗಿರೋದನ್ನು ಇಟ್ಕೊಂಡು ಪೆಟ್ರೋಲ್ ಬಂಕನ್ನು ಇನ್ನೂ ಚಾಲ್ತಿಯಲ್ಲಿ ಇಟ್ಟಿದ್ದಾರೆ. BDA ಅವರು ಅದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. BDA ಕಣ್ಗಾವಲಲ್ಲೇ ಇದೆಲ್ಲ ನಡೀತಾ ಇದೆ. ಅರೆ ಕೋರ್ಟ್ ತೀರ್ಪು ಬಂದಾದ ಮೇಲೂ ನಿಮಗೆ ಹೋದ ಜಾಗ ನೀವೇ ಹೇಳ್ತೀರಿ. ಮತ್ತೆ 2022ರಲ್ಲೇ ವಶಪಡಿಸ್ಕೊಳ್ಳಲಾಗಿದೆ, ಸ್ವಾಧೀನಪಡಿಸ್ಕೊಳ್ಳಲಾಗಿದೆ ಈ ಜಾಗನ, ಪೆಟ್ರೋಲ್ ಬಂಕ್ ಮುಚ್ಚಲಾಗಿದೆ ಅಂತ ಹೇಳಿದಿರಿ. ತೆರೆದಿರೋದನ್ನ ತೋರಿಸ್ಕೊಂಡೇ ಇನ್ನೂ ಕೂತಿದ್ದೀರಿ. ಅಧಿಕಾರಿಗಳು ಬೂಟ್ ಕಾರ್ಯ ಮಾಡ್ತಾ ಇದ್ದೀರಿ ನೀವುಗಳು. ಇದು ಯಾವ ನ್ಯಾಯ ಕೊಡ್ತಾ ಇದ್ದೀರಿ? ಬೆಂಗಳೂರಿಗೆ ಇಂಥ ಪ್ರೈಮ್ ಲೊಕೇಶನ್ ಇವತ್ತು GBA ಇಲೆಕ್ಷನ್ ನಡೀದೇ ಇರೋದಕ್ಕೆ ಒಂದು ಕಾರಣ ಕೊಡ್ತಾ ಇದ್ದೀರಿ. ಏನು ನಮ್ಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಮಗೇನು ಇಲೆಕ್ಷನ್ ನಡೆದ್ರೆ ಪ್ರತಿನಿಧಿಗಳು ಏನು ಬಂದು ನೀವು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಮ್ಮ ಕಟ್ಟಡ ಕಟ್ಟೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟೊಂದು ಇದಲ್ಲ. ಇಂಥ ಒಳ್ಳೊಳ್ಳೆ ಪ್ರೈಮ್ ಲೊಕೇಶನ್ಗಳೇ ಪ್ರಭಾವಿಯವರ ತೆಕ್ಕೆಗೆ ಹಾಕ್ಕೊಂಡು ಕೂತ್ಕೊಂಡಿದ್ರೆ ನೀವು ಬೆಂಗಳೂರನ್ನೇ ಮಾರ್ಕೊಂಡು ಬಿಡ್ತಾ ಇದ್ದೀರಿ. ನಿಮ್ಮ ಸೋಗಲಾಡಿತನಕ್ಕೆ ಮುಖವಾಡ ಹಾಕ್ಕೊಂಡು ಕೂತ್ಕೊಂಡಿದ್ದೀರಿ. ಪ್ರಭಾವಿಗಳು ಅನ್ಸ್ಕೊಂಡವರ ತೆಕ್ಕೆಗೆ ಇಂಥ ಪ್ರೈಮ್ ಲೊಕೇಶನ್ಗಳನ್ನೆಲ್ಲ ಹಾಕ್ಕೊಳ್ಳಿ, ನಿಮಗೆಲ್ಲೂ ಜಾಗ ಇರೋದಿಲ್ಲ. ಎಸ್ ಮಾರಿಗೌಡ್ರೆ, ಈ ವಿಚಾರದಲ್ಲಿ ರಾಮಸ್ವಾಮಿ BB ರಾಮಸ್ವಾಮಿ ಗೌಡರ ಇತಿಹಾಸ ಏನು? ಅವರು ಅಷ್ಟು ಪ್ರಭಾವ ಬೀರೋದಕ್ಕೆ ಏನು ಕಾರಣ? ಇಲ್ಲಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಬಂದು BDAದವರ ಅಧಿಕಾರದಲ್ಲಿದೆ, BDA ವಶದಲ್ಲಿದೆ ಅಂತಂದ್ರೂ ಕೂಡ ಆಗದೇ ಇರುವಷ್ಟು ಪ್ರಭಾವಿ ಅವ್ರು ಹೇಗಾದರು? ಯಾರವರು? ಏನು 2008 ವಿಧಾನಸಭಾ ಕ್ಷೇತ್ರ ಚುನಾವಣೆಗಳು ನಡೆದಾಗ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಇವರು ಆಯ್ಕೆಯಾಗಿ ಬರ್ತಾರೆ. ಅದಕ್ಕೆ ಹಿಂದೆನೂ ಏನು ಅಲ್ಲಿ ತಾಲೂಕು ಒಕ್ಕಲಿಗರ ಸಂಘ ಇದೆ, ಅದಕ್ಕೆ ಇವರು ಅಧ್ಯಕ್ಷರಾಗಿರ್ತಾರೆ. ಇದೆಲ್ಲ ಸಾಮಾನ್ಯವಾಗಿ YK ರಾಮಯ್ಯ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ. ಅವರ ಒಂದು ತೆಕ್ಕೆಯಲ್ಲಿದ್ದಂಥ ಸ್ಥಳ. ಆ ಕ್ಷೇತ್ರ ವಿಂಗಡಣೆ ಆದ ನಂತರದಲ್ಲಿ ಕುಣಿಗಲ್ಗೆ ಅವಕಾಶ ಆಯಿತು. ಕುಣಿಗಲ್ನಲ್ಲಿ ಇವರು ಗೆದ್ದರು, ಕಾಂಗ್ರೆಸ್ನಲ್ಲಿದ್ದರು ಮತ್ತು ರಾಜ್ಯ KPCC ಪ್ರಧಾನ ಕಾರ್ಯದರ್ಶಿಗಳು ಸಹ ಆಗಿದ್ದರು. ಎಲ್ಲ ಒಂದು ಒಕ್ಕಲಿಗ ಅನ್ನೋದು ಒಂದು ಬ್ರ್ಯಾಂಡ್ ಇದೆ, ಅದೇ ಒಂದು ಪ್ರಭಾವ ಇವರು ಇಟ್ಕೊಂಡು ಬಂದರು. ಅದೊಂದೇ ಚುನಾವಣೆಯಲ್ಲಿ ಗೆದ್ದಿದ್ದು. ಆದರೆ ನಗರದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಇದ್ದಾಗ ಸಹಜವಾಗಿ ಎಲ್ಲ ರಾಜಕಾರಣಿಗಳು ಅದರಲ್ಲಿ ಭಾಗಿಗಳಾಗಿರ್ತಾರೆ. ಸೊ ಆ ಒಂದು ಹಿನ್ನೆಲೆನೇ ಇವ್ರಿಗೆ ಬಲವಾಗಿತ್ತು. ಪ್ರಭಾವಿ ಕುಟುಂಬದ ಜೊತೆಯಲ್ಲಿ ಸಂಬಂಧ ಇತ್ತು, ಹಾಗಾಗಿ ನಡ್ಕೊಂಡು ಹೋಗ್ತಿತ್ತು. ಇವರು ಏನು ಆ ಜಮೀನು BDA ನೋಟಿಫಿಕೇಷನ್ಸ್ ಆಗಿತ್ತು, ಆ ಮಾಲೀಕರಿಗೆ ಇವರೇ ಫಂಡ್ ಹಾಕ್ಕೊಂಡು ಆ ದಾರಿ ತೋರಿಸ್ಕೊಂಡು ಆ ಒಂದು ಜಾಗನ ಹೊಡ್ಕೊಳ್ಳೋ ರೀತಿಯಲ್ಲೇನೇ ಇವರು ಪ್ರಭಾವನ ಬೀರ್ಕೊಂಡು ಹೋದರು. ಸಹಜ ಈ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಇವರು ಯಾವ ಥರದಲ್ಲಿ ಅಂದರೆ 2000ರಲ್ಲೇ ಒಂದು ಅರ್ಜಿ ಕೊಡ್ತಾರೆ. BB ರಾಮಸ್ವಾಮಿ ಗೌಡನೇ BDಗೆ ಅರ್ಜಿ ಕೊಡ್ತಾರೆ. ಏನಂತ, ಇದು ಮರುಸ್ವಾಧೀನ ನನಗೆ ಮಾಡಿ ಅನ್ನೋ ರೀತಿಯಲ್ಲಿ. ಮೂಲಾಧಾರದ ಒಂದು ಕತೆ. ಅವ್ರು ಕೋರ್ಟ್ಗೆ ಹೋಗ್ತಾ ಇರ್ತಾರೆ, ಡೆಪಾಸಿಟ್ ದುಡ್ಡಿಟ್ಟಿರೋದನ್ನ ತೊಗೊಳ್ತಾ ಇರೋದಿಲ್ಲ, ಏನು ಕಾಂಪನ್ಸೇಷನ್ಸ್ ಬಂದಿರ್ತದೆ ಅದನ್ನ. ಆದರೆ ಈತ ಇವನು ಪ್ರಭಾವ ಬೀಳ್ತಾರೆ. ಆ ಒಂದು ಅರ್ಜಿ ಕೊಟ್ಟಿದ್ದು 2000ರಲ್ಲಿ, ಅದಕ್ಕೆ ಹಿಂಬಾರ ಕೊಟ್ಟಿರೋದು 2025ಕ್ಕೆ. ಇನ್ನೆಷ್ಟು ಪ್ರಭಾವ ಇರ್ಬೋದು. ಇನ್ನು ನಾಚಿಕೆಗೆಡ್ತಾನ ಈ ಸರ್ಕಾರಕ್ಕೆ ಮತ್ತು BD ಅಧಿಕಾರಿಗಳು. ಎಲ್ಲೊಂದು ಕಡೆ BD ಅಧಿಕಾರಿಗಳು ಮಾಡ್ತೀವಿ ಅಂತಾರೆ, ಪ್ರಭಾವ ಅವ್ರನ್ನ ತೆಪ್ಪು ಕುಣಿಸುತ್ತಾ ಏನೋ ಗೊತ್ತಿಲ್ಲ. 25 ವರ್ಷ ತಗೊಂಡು ಏನು ಕೊಟ್ಟಿದ್ದಾರೆ ಅದರಲ್ಲಿ? ಅದರಲ್ಲೊಂದು ಹೇಳ್ತಾರೆ ಸರ್, ತಾವೇ ಹೇಳಿ ಸರ್. ತಮ್ಮ ಯಾಕಂದರೆ ಅದು ಸೆಕ್ಷನ್ ಸ್ಟಡಿನಲ್ಲಿ ಬರೋದ್ರಿಂದ ವಕೀಲರು ಚೆನ್ನಾಗಿ ಅರ್ಥ ಆಗುತ್ತೆ, ಅದು ತಾವೇ ಹೇಳ್ಬೋದು. ಅದು ರೀಕನ್ವೆ ಮಾಡಬೇಕು ಅನ್ನುವಂಥದ್ದು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನ್ನ 2000ರಲ್ಲಿ ಕೊಟ್ಟಂಥ ಅರ್ಜಿಯನ್ನು 38C ಮತ್ತು 38D ಅದು ಮರುಹಂಚಿಕೆ ರೂಲ್ಸ್ ಬರುತ್ತೆ, ಅದರಲ್ಲಿ ಕೊಡಬೇಕು ಅನ್ನುವಂಥದ್ದಾಗಿ ಇವರು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನು ತಿರಸ್ಕೃತ ಮಾಡ್ತಾರೆ. ತಿರಸ್ಕೃತ ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಇವರು ಒಂದು ನೋಟಿಸ್ನಲ್ಲಿ ಹೇಳ್ತಾರೆ. BDAನವರು 31/12/2021ಕ್ಕೆ ಈ ಜಾಗವನ್ನು 1980ರಲ್ಲಿ 22/11/80ರಲ್ಲಿ
ನಾವು ವಶಕ್ಕೆ ಪಡೆದಿದ್ದೇವೆ. ಹಾಗೇನೆ ರಿಟ್ ಅಪೀಲ್ ನಂಬರ್ 1980 ಇದು BDA ಪರವಾಗಿ ಈ ಆದೇಶ ಆಗಿದೆ ಹೈಕೋರ್ಟ್ ನಲ್ಲಿ ಅಂತ. ಹಾಗಾದ್ರೆ ಈ ಪೆಟ್ರೋಲ್ ಬಂಕ್ ನ BDA ಏನಾದ್ರು ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಈ ಲೇಔಟ್ ಮಾಡೋದು ಬಿಟ್ಬಿಟ್ಟು ಈ ಪೆಟ್ರೋಲ್ ಬಂಕ್ ನಡೆಸುವಂತ ದಂಧೆಗೆ ಏನಾದ್ರು BDA ಇಲ್ದಿದೆಯಾ ಅನ್ನುವಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಪೆಟ್ರೋಲ್ ಬಂಕ್ ಯಾರು ನಡೆಸಿದ್ರು? BDA ಜಾಗದಲ್ಲಿ BDAಗೆ ಎಷ್ಟು ಬಾಡಿಗೆ ಬಂದಿದೆ, ಅಥವಾ ಪೆಟ್ರೋಲ್ ಬಂಕ್ ಅನ್ನ ಯಾರ ಹೆಸರಲ್ಲಿ ನಡೀತಾ ಇದೆ? ಆ ಪೆಟ್ರೋಲ್ ಬಂಕ್ ಕೊಡುವಾಗ ಕೂಡ ಆ ಜಾಗ ಯಾರ ಹೆಸರಲ್ಲಿದೆ? ಪೆಟ್ರೋಲ್ ಬಂಕ್ ಕೊಡುವಾಗ 30 ವರ್ಷ ಅವ್ರು ಲೀಸ್ ಕೊಡ್ತಾರೆ. ಲೀಸ್ ಮಾಡಬೇಕು ಪೆಟ್ರೋಲ್ ಬಂಕ್ ಈಗ ಯಾವುದೇ ಕಂಪನಿಗೆ. ಆ ಕಂಪನಿ ಮಾಡುವಾಗ ಇವ್ರು ಹೇಗೆ ಇದನ್ನು ಯಾವ ಪರಿಶೀಲನೆ ಮಾಡ್ಲಿಲ್ವಾ? ಅಂದ್ರೆ ಇಲ್ಲಿ ಎಲ್ಲ ಕೂಡ ಈ ಜಾಗ ನಂದು ಅಂತ ಯಾರು ಕ್ಲೈಮ್ ಮಾಡ್ತಾ ಇದ್ದಾರೆ ಅವರು ಮತ್ತೆ BDA ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ. ಹಾಗಿದ್ರೆ 1980 BDA ಹೈಕೋರ್ಟ್ ನಲ್ಲಿ ರಿಟ್ ಅಪೀಲ್ ನಲ್ಲಿ ಆರ್ಡರ್ ಆದ್ಮೇಲೆ ಇವ್ರು ಯಾಕೆ ಪೊಸಿಷನ್ ತಗೊಳ್ಳಿಲ್ಲ? ಮತ್ತೆ 2022 ಯಾಕೆ BDAನವರು ನಾವು ಪೊಸಿಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ? ಇದಕ್ಕೆಲ್ಲ ಆನ್ಸರ್ ಮಾಡೋದು ಯಾರು? BDA ಕಮಿಷನರ್ ಮಾಡ್ಬೇಕಾಗತ್ತೆ. ಹಾಗೇನೆ ಇದರಲ್ಲಿ ಅದಕ್ಕೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು ನಂಬರ್ 2 ಉಪವಿಭಾಗ ಕಚೇರಿ ಉಪವಿಭಾಗ ಪಶ್ಚಿಮ BDA ಬೆಂಗಳೂರು ಅಂತ ಹೇಳ್ಬಿಟ್ಟು ಇವರು ಆ 31/12/21 ನೋಟಿಸ್ ಸಂಖ್ಯೆ 415 2021-22 ಇದ್ರಲ್ಲಿ ಕೂಡ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ ನಾವು 80 ತಗೊಂಡಿದ್ದೀವಿ ಅಂತ. ಯಾರಿಗೆ ಇವ್ರು ಕಣ್ಣಿಗೆ ಮಣ್ಣೆರ್ಚಕ್ ಹೋಗ್ತಾ ಇದಾರೆ? ಇದು ಹಾಗಾದ್ರೆ ಇದು ಜನರ ದುಡ್ಡಲ್ವಾ? ಇವ್ರು ಯಾಕೆ ನೋಟಿಫಿಕೇಶನ್ ಮಾಡಿದೀವಿ ಅಂತ ಹೇಳ್ತಾರೆ? ನೋಟಿಫಿಕೇಶನ್ ಮಾಡಿ ಆದ್ಮೇಲೆ ಇವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಬಿಟ್ಬಿಡ್ಬೇಕು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೇಸ್ ನಡ್ಸ್ಕೊಂಡು ಹೋಗಿ ಈ ಜನರ ದುಡ್ಡನ್ನ, ಜನರ ಟ್ಯಾಕ್ಸ್ ದುಡ್ಡನ್ನ ಇವರು ಹಾಳು ಮಾಡಿ ಇವಾಗ ಆ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಯಾರೋ ಒಂದು ಖಾಸಗಿ ವ್ಯಕ್ತಿ ಬಂದು ನಡೆಸ್ತಾ ಇದ್ದಾನೆ, ಮತ್ತೆ ಉಳಿದಿರ್ತಕ್ಕಂಥ 1 ಎಕರೆ 9 ಗುಂಟೆ ಜಾಗನ ನಾನು ಜಾಯಿಂಟ್ ವೆಂಚರಿಗೆ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ BDA ಮೇಲೆ ಇವನು ಎಷ್ಟು ಪ್ರಭಾವ ಬೀರಿರ್ಬೋದು? ಹಾಗೂ BDA ಯಾಕೆ ಇದನ್ನು ಸುಮ್ಮನೆ ಕೂತಿದೆ?